ವೆಜ್ನೂ ಅಷ್ಟೇ, ಪಲ್ಯ, ಹಪ್ಪಳ, ಪಲ್ಯ ಇವೆಲ್ಲ ಮಾಡ್ತಾರೆ, ಚೆನ್ನಾಗಿರ್ತದೆ, ನೀಟ್ನೆಸ್ ಆಗಿರುತ್ತೆ. ಇಲ್ಲಿ ಊಟ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರ್ತದೆ. ಬೆಳಗ್ಗೆ ತಿಂಡಿ ಪೂರಿ ಇದೆಲ್ಲ ಬರೀ ಚೆಂದ ಮಾಡ್ತಾರೆ. ಪಲಾವ್ ಚೆಂದ ಇರುತ್ತೆ ಸರ್. ಪಲಾವ್ ಮತ್ತು ವಾಂಗಿಬಾತ್ ಭಾರಿ ಫೇಮಸ್ ಇಲ್ಲಿ. ಇಲ್ಲಿ ಬೆಳಗ್ಗೆ ಇಡ್ಲಿ, ವಡೆ, ಪೂರಿ, ಬನ್ಸು, ರೈಸ್ ಬಾತು, ದೋಸೆ ಐಟಮ್ ಇರುತ್ತೆ. ಆಮೇಲೆ ಮಧ್ಯಾಹ್ನ ಊಟ ಇರುತ್ತೆ. ಸಂಜೆ ಗೋಲಿ ಬಜ್ಜಿ, ದೋಸೆ. ನೀವೇನಾದರೂ ಮಲೆನಾಡಿನ ಕಡೆ ಪ್ರವಾಸಕ್ಕೆ ಹೋಗಿ ಅಲ್ಲೊಂದು ಒಳ್ಳೆ ಶುದ್ಧ ಸಸ್ಯಾಹಾರಿ ಹೋಟೆಲನ್ನು ಹುಡುಕ್ತಾ ಇದ್ರೆ ಇಲ್ಲಿದೆ ನಿಮಗಾಗಿ ಒಂದೊಳ್ಳೆ ಹೋಟೆಲ್. ಅದುವೇ ಹೋಟೆಲ್ ನಂದಿಕೇಶ್ವರ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಬಿದನೂರು ನಗರದ ಬಳಿ ಇರುವ ಚಿಕ್ಕಪೇಟೆಯಲ್ಲಿ ಈ ಹೋಟೆಲ್ ಲೊಕೇಟ್ ಆಗಿದ್ದು, ಕೊಡಚಾದ್ರಿ, ಬಿದನೂರು ಕೋಟೆ, ದೇವಗಂಗೆ, ಪಂಚಮುಖಿ ಆಂಜನೇಯ ದೇವಾಲಯ ಸೇರಿದಂತೆ ನಾನಾ ಪ್ರವಾಸಿ ತಾಣಕ್ಕೆ ಹೋಗುವ ದಾರಿ ಮಧ್ಯೆ ಈ ಹೋಟೆಲ್ ಇದೆ. ಹೇಗಿದೆ ಸರ್ ಊಟ ಇಲ್ಲಿ? ಊಟ ಭಾಳ ಚೆನ್ನಾಗಿದೆ ಸರ್, ಇಲ್ಲಿ ಭಾಳ ಚೆನ್ನಾಗಿದೆ. ಎಷ್ಟು ಸಮಯದಿಂದ ಬರ್ತೀವಿ? ನಾನು ಸಾಧಾರಣ ಒಂದು 3-4 ವರ್ಷದಿಂದ ಬರ್ತಾಯಿದ್ದೀನಿ. ಹೌದು, ನಾನು ಬಂದಾಗೆಲ್ಲ ಊಟ ಇಲ್ಲೇ ಬರೋದು. ವೆಜ್ ಹೋಟ್ಲು, ವೆಜ್ಜಲ್ಲಿ ಭಾಳ ಚೆನ್ನಾಗಿದೆ ಊಟ. ಎಸೆನ್ಸ್ ಇಷ್ಟ ಎಲ್ಲ ಹಾಕಲ್ಲ. ಯಾವುದು ಮನೆಯಲ್ಲಿ ನ್ಯಾಚುರಲ್ ಊಟ ಹೇಗೆ ಮಾಡಿಕೊಡ್ತಾರೆ ಅದೇ ರೀತಿ ಕೊಡ್ತಾರೆ ಸರ್. ಭಾಳ ಚೆನ್ನಾಗಿದೆ. ಮತ್ತು ವ್ಯವಸ್ಥೆ ಕ್ಲೀನೆಸ್ ಚೆನ್ನಾಗಿದೆ, ನೀಟಾಗಿದೆ. ಸುವ್ಯವಸ್ಥೆ ಚೆನ್ನಾಗಿದೆ. ಟೂರಿಸಮ್ ಬರ್ತಾರೆ, ಎಲ್ಲ ಊರಿನವ್ರು ಬರ್ತಾರೆ. ಬಂದವ್ರ ಬಾಯಿನಲ್ಲೂ ಒಳ್ಳೆ ಊಟ ಇದೆ ಅಂತೆಲ್ಲ ಹೇಳ್ತಾರೆ. ಆ ಪ್ರಕಾರದಲ್ಲಿ ಅದನ್ನು ತಿಳಿದು ನಂತರವಾಗಿ ನನಗೂ ಇಷ್ಟ ಆಗಿ ಬರ್ತಿರೋ ಹೋಟ್ಲಿದು. ಚೆನ್ನಾಗಿದೆ ಹೋಟ್ಲಿದು ಊಟ ಮಾಡೋ. ಇಲ್ಲಿ ತಿಂಡಿ, ವೆಜ್ ತಿಂಡಿದಿದೆ. ಇಡ್ಲಿ, ವಡೆ, ಪೂರಿ ಈ ಐಟಮ್ಸ್ಗಳೆಲ್ಲ ಭಾಳ ಚೆನ್ನಾಗಿ ಮಾಡ್ತಾರೆ. ಮತ್ತು ರೈಸ್ ಬಾತ್ಗಳು ಮಾಡ್ತಾರೆ. ಮತ್ತು ಬನ್ಸು, ಈ ಮಂಗಳೂರು ಥರದ ಊಟಗಳು ಚೆನ್ನಾಗಿ, ಮಂಗಳೂರು ಥರ ಊಟ ಇದು. ಮಂಗಳೂರಿನಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಊಟ. ವೆಜ್ನೂ ಅಷ್ಟೇ, ಪಲ್ಯ, ಹಪ್ಪಳ, ಪಲ್ಯ ಇವೆಲ್ಲ ಮಾಡ್ತಾರೆ, ಚೆನ್ನಾಗಿರ್ತದೆ, ನೀಟ್ನೆಸ್ ಆಗಿರುತ್ತೆ. ಇಲ್ಲಿ ಊಟ ಮಾಡಿದ್ರೆ ಹೆಲ್ತ್ ಚೆನ್ನಾಗಿರ್ತದೆ ಆ ವಿಷಯದಲ್ಲಿ. ಮತ್ತು ಕೊಡುವಂಥ ವ್ಯವಸ್ಥೆ ಮತ್ತು ಓನರು ಚೆನ್ನಾಗಿದ್ದಾರೆ, ಮತ್ತು ಮಾತು ಚೆನ್ನಾಗಿದೆ. ಊಟ ಮಾಡಿ ಹಿಡಿಸ್ತದೆ ಊಟ ಇದು. ಆ ನಿಟ್ಟಿನಲ್ಲಿ ನಾನು ಈ ಊಟಕ್ಕೆ ಬರ್ತಾಯಿದ್ದೇನೆ. ಚೆನ್ನಾಗಿದೆ ಊಟ. ಪ್ರಕಾಶ್ ಶೆಟ್ಟಿ ಅಂತ ನಮ್ಮ ಹೆಸರು. ಹೋಟೆಲ್ ಹೆಸರು ಹೋಟೆಲ್ ನಂದಿಕೇಶ್ವರ, ಕೊಲ್ಲೂರು ಮುಖ್ಯ ರಸ್ತೆ, ನಗರದಲ್ಲಿ ಚಿಕ್ಕಪೇಟೆಯಲ್ಲಿ ಇರೋದು. ಮಾಡಿ 5 ವರ್ಷ ಆಯಿತು ಹೋಟೆಲು. ಇಲ್ಲಿ ಬೆಳಗ್ಗೆ ಇಡ್ಲಿ, ವಡೆ, ಪೂರಿ, ಬನ್ಸು, ರೈಸ್ ಬಾತು, ದೋಸೆ ಐಟಮ್ ಇರುತ್ತೆ. ಆಮೇಲೆ ಮಧ್ಯಾಹ್ನ ಊಟ ಇರುತ್ತೆ. ಸಂಜೆ ಗೋಲಿ ಬಜ್ಜಿ, ದೋಸೆ. ಮತ್ತು 4 ಗಂಟೆಯಿಂದ ದೋಸೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 6:30ಇಂದ ನೈಟು 9 ಗಂಟೆ ತನಕ ಇರುತ್ತೆ ಸರ್. ರಜೆ ಏನಿಲ್ಲ, ಎಲ್ಲ ಡೇನೂ ಇರುತ್ತೆ. ಸಂಡೇನೂ ಇರುತ್ತೆ. ಹಬ್ಬ ದಿನ ಮಾತ್ರ ರಜೆ ಮಾಡ್ತೀವಿ ಅಷ್ಟೇ. ಇಲ್ಲಿ ಬಂದು ಇಡ್ಲಿ, ವಡೆ ಜಾಸ್ತಿ ಇಷ್ಟಪಡ್ತಾರೆ. ಇಲ್ಲ ಪಲಾವ್ ಆ ಥರ ಐಟಮೆಲ್ಲ ಜಾಸ್ತಿ ಇಷ್ಟಪಡ್ತಾರೆ ಇಲ್ಲಿ. ಮಧ್ಯಾಹ್ನ ಅನ್ನ, ರೈಸು, ಸಾಂಬಾರು, ರಸಂ, ಪಲ್ಯ, ಹಪ್ಪಳ, ಉಪ್ಪಿನಕಾಯಿ. ದೋಸೆ, ಗೋಲಿ ಬಜ್ಜಿ ಚೆನ್ನಾಗಿರುತ್ತೆ. ಅದು ಜಾಸ್ತಿ ಇಷ್ಟಪಡ್ತಾರೆ ಜನ. ನಾನೊಂದು 25 ವರ್ಷ ಆಯಿತು ಸರ್. 25 ವರ್ಷದಿಂದ ಹೋಟ್ಲ್ ಫೀಲ್ಡಲ್ಲಿ ಇದ್ದೀನಿ. ಈಗ ಇಲ್ಲಿ ಮಾಡಿ 5 ವರ್ಷ ಆಯಿತು. ಅದಕ್ಕೂ ಮುಂಚೆ ಬೆಂಗಳೂರಲ್ಲಿದ್ದೆ. ಅಂದರೆ ಕೊರೋನಾ ಎಫೆಕ್ಟಲ್ಲಿ ಊರಿಗೆ ಬಂದಿದ್ದು ನಾವು. 2ನೇ ಕೊರೋನಾದಲ್ಲಿ ಅಲ್ಲಿ ಬಿಸ್ನೆಸ್ ಡೌನ್ ಆಯಿತು. ಹಾಗಾಗಿ ನಮ್ಮೂರಲ್ಲೇ ಇದ್ದರೂ ಒಳ್ಳೆಯದು ಅಂತೇಳಿ, ನಮ್ಮೂರು ನಮ್ಗೆ ಒಳ್ಳೆಯದು ಅಂತ ಸೀದಾ ಊರಿಗೆ ಬಂದು ಸೆಟ್ಲಾಗಿದೆ. ಚೆನ್ನಾಗಿದೆ ಸರ್. ಮಾಡೋದಾಗ್ಲಿಂದ ಏನೂ ತೊಂದರೆ ಆಗಿಲ್ಲ, ಚೆನ್ನಾಗಿದೆ. ಸ್ವಲ್ಪ ಮಳೆ ಬರುವಾಗ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇರುತ್ತೆ. ಅದು ಬಿಟ್ಟರೆ ಸೀಸನಲ್ಲೆಲ್ಲ ಬಿಸ್ನೆಸ್ ಚೆನ್ನಾಗೇ ಇರುತ್ತೆ, ಏನು ತೊಂದರೆ ಇಲ್ಲ. ಟೂರಿಸ್ಟ್ ಇದೆ, ಈಗ ಟೂರಿಸ್ಟ್ ಇದೆ. ಅಂದರೆ ಇವಾಗ ಸಿಗಂದೂರು ಸೇತುವೆ ಆಗದಲ್ಲಿಂದ ನಮಗೆ ಸ್ವಲ್ಪ ಕಡಿಮೆ ಆಗಿದೆ. ಈ ರೋಡಲ್ಲಿ ಟೂರಿಸ್ಟ್ ಕಡಿಮೆ ಆಗಿದೆ. ಸಿಗಂದೂರು ಸೇತುವೆ ಆದ್ರ ಮೇಲೆ ಬರ್ತಾರೆ. ಟೂರಿಸ್ಟ್ ಪ್ಲೇಸ್ ಇಲ್ಲೂ ಇರೋದ್ರಿಂದ ಬರ್ತಾರೆ. ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆದರೆ ಒಳ್ಳೆಯದು. ಟೂರಿಸ್ಟ್ ಪ್ಲೇಸ್ಗಳು ಇಂಪ್ರೂವ್ ಆಗಿಲ್ಲ, ಇಂಪ್ರೂವ್ಮೆಂಟ್ ಕಡಿಮೆ ಇದೆ. ಉಡುಪಿ ಕಡೆಯಿಂದ ಬರಬೇಕಂದ್ರೆ ಸೀದಾ ನೀವು ಹಾಲಾಡಿ, ಶಂಕರನಾರಾಯಣ, ಸಿದ್ದಾಪುರ, ಆಮೇಲೆ ಹೊಸಂಗಡಿ, ಹುಲಿಕಲ್ ಘಾಟಿ, ಮಾಸ್ತಿಕಟ್ಟೆಯಿಂದ ನಗರ, ಚಿಕ್ಕಪೇಟೆ. ಶಿವಮೊಗ್ಗದಿಂದ ಬರೋದಿದ್ದರೆ ಶಿವಮೊಗ್ಗ, ಐನೂರು, ಕೋಡೂರು, ರಿಪ್ಪನ್ಪೇಟೆ, ಕೋಡೂರು, ಆಮೇಲೆ ಹೊಸನಗರದಿಂದ ನಗರ, ಕೊಲ್ಲೂರು ಹೋಗಿ ರೋಡ್. ಕೊಲ್ಲೂರಿಂದ ಬರೋದಿದ್ದರೆ ಡೈರೆಕ್ಟ್ ಅಲ್ಲಿಂದ ಇದು ನಿಟ್ಟೂರು, ಸಪ್ಪೆಕಟ್ಟೆ, ಈ ಕಡೆಯಿಂದ ಬಂದರೆ ಇದು.
ಇಲ್ಲಿ ನಗರ ಕೋಟೆ ಇದೆ, ದೇವಗಂಗೆ ಕೊಳ ಇದೆ ಹತ್ತಿರದಲ್ಲಿ. ಆಮೇಲೆ ಸಾವೇಕ್ಲು ಡ್ಯಾಮ್ ಇದೆ, ಚಕ್ರ ಡ್ಯಾಮ್ ಇದೆ. ಆಮೇಲೆ ಸುಮಾರಿದೆ. ಸರ್ ನಮಸ್ತೆ. ಹೇಗಿದೆ ಸರ್ ಊಟ ಇದು? ಚೆನ್ನಾಗಿದೆ ಸರ್, ತುಂಬ ರುಚಿಯಾಗಿ ಚೆನ್ನಾಗಿ ಕೊಡ್ತಾರೆ. ಟೀ ಕಾಫಿ ಎಲ್ಲ ಚೆಂದ ಇರುತ್ತೆ. ನಾವು ರೆಗ್ಯುಲರ್ ಕಸ್ಟಮರ್ ಇಲ್ಲಿಗೆ. ಎಷ್ಟು ಸಮಯದಿಂದ ಬರ್ತೀವಿ? ನಾನು ಬರ್ತಂದು 3 ವರ್ಷ ಆಯಿತು. ಹಾಂ, ಏನೆಲ್ಲ ಇಷ್ಟ ಆಗುತ್ತೆ ಇಲ್ಲಿ? ಬೆಳಗ್ಗೆ ತಿಂಡಿ ಪೂರಿ ಇದೆಲ್ಲ ಬರೀ ಚೆನ್ನಾಗಿ ಮಾಡ್ತಾರೆ. ಪಲಾವ್ ಚೆಂದ ಇರುತ್ತೆ ಸರ್. ಪಲಾವ್ ಮತ್ತು ವಾಂಗಿಬಾತ್ ಭಾರಿ ಫೇಮಸ್ ಇಲ್ಲಿ. ಮತ್ತೆಲ್ಲ ಐಟಮು ಚೆನ್ನಾಗಿರುತ್ತೆ. ಇಡ್ಲಿ ವಡೆ ಎಲ್ಲ ಇರುತ್ತೆ. ಊಟ ಸಮೇತ ಚೆನ್ನಾಗಿ ಕೊಡ್ತಾರೆ. ಈ ಕಡೆ ಟೂರಿಸ್ಟಲ್ಲಿ ಭಾರಿ ಜನ ಬರ್ತಾರೆ ಈ ಕಡೆ. ಒಳ್ಳೆ ರುಚಿಯಾಗಿ ಕ್ಲೀನ್ ಮೇಂಟೆನೆನ್ಸ್ ಭಾರಿ ಚೆನ್ನಾಗಿದೆ. ಖುಷಿಯಾಗುತ್ತೆ. ಹಾಂ, ಪ್ಯೂರ್ ವೆಜ್ ಸರ್. ಮತ್ತು ಯಾವುದೇ ಥರದ್ದಿಲ್ಲ. ಮತ್ತು ಸಿಬ್ಬಂದಿ ಸಮೇತ ಖುಷಿಯಾಗುತ್ತೆ. ಯಾಕಂದರೆ ನಗಾಡ್ಕೊಂಡು ಮಾತಾಡ್ಕೊಂಡು ಒಳ್ಳೆ ಸರ್ವಿಸ್ ಮಾಡ್ತಾರೆ. ಒಂಥರ ಗಿರಾಕಿ ಅಟ್ರಾಕ್ಷನ್ನು ಚೆಂದ ಇದೆ. ಅವರ ಮಾತುಕತೆ ಇದೆ ಅಂದರೆ ಮತ್ತೊಂದು ಸರಿ ಬರೋಣ ಅನಿಸುತ್ತೆ. ನೀವು ಕೂಡ ನಗರ ಕಡೆ ಬಂದರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.